ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಆರ್ಡಿಪಿಆರ್ ನೌಕರರ ವಾರ್ಷಿಕ ಕ್ರೀಡಾಕೂಟ. ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಕ್ರೀಡೆಗಳು ಸಹಕಾರಿ. ಡಿಸಿ ನಿತೀಶ್. ಅಪಘಾತ ತಡೆ ಮಾಸಾಚರಣೆ ಜಾಗೃತಿ ಜಾಥಾ. ಜನರಲ್ಲಿ ರಸ್ತೆ ನಿಯಮ ಪಾಲಿಸುವುದು ಜವಾಬ್ದಾರಿ. ನ್ಯಾಯಾಧೀಶ್ ಸಿದ್ದರಾಮಪ್ಪ. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ. ಅನುದಾನ ಬಳಕೆಯಾಗದ ವಾಪಸ್ಸು. ಪಾಪರೆಡ್ಡಿ. ನೈಸರ್ಗಿಕ ಸಾವಯವ ಕೃಷಿ ಕುರಿತು ತರಬೇತಿ. ಕೃಷಿ ಮಾಹಿತಿ ವಿನಿಮಯವಾಗಲಿ. ಡಾಕ್ಟರ್ ಹನುಮಂತಪ್ಪ. ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಲು ಆಗ್ರಹಿಸಿ ಬೀದಿ ವ್ಯಾಪಾರಿಗಳಿಂದ ಮನವಿ. ರಾಯಲ್ ಕಾನ್ಕೋರ್ಡ್ ಶಾಲೆಯ ವಾರ್ಷಿಕೋತ್ಸವ. ಮನಸೂರೆಗೊಂಡ ಮಕ್ಕಳ ಪ್ರದರ್ಶನ. ಹರಿಜನವಾಡದ ಆಸ್ತಿಗಳನ್ನು ಡಿಮ್ಯಾಂಡ್ ಪುಸ್ತಕದಲ್ಲಿ ನೋಂದಣಿ ಮಾಡಲಿ. ಬಾಬುರಾವ್. ವಾರ್ತೆಗಳ ವಿವರ. ಅತ್ಯಂತ ಒತ್ತಡದಲ್ಲಿ ಕೆಲಸ ಮಾಡುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾನಸಿಕ ನೆಮ್ಮದಿ ನೀಡುವಲ್ಲಿ ಕ್ರೀಡೆಗಳು ತುಂಬಾ ಸಹಕಾರಿಯಾಗಲಿದ್ದು, ಕ್ರೀಡಾ ಚಟುವಟಿಕೆ ಮುಗಿದ ಮೇಲೆ ಇನ್ನೂ ಹೆಚ್ಚಿನ ಉತ್ಸಾಹ ಹುಮ್ಮಸ್ಸಿನಿಂದ ಕೆಲಸ ಮಾಡಲು ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರಿಂದು ನಗರದ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಹಮ್ಮಿಕೊಂಡಿದ್ದ 2024ರಿಂದ 2025ನೇ ಸಾಲಿನ ನೌಕರರ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪಿಡಿಒಗಳಿಗಾಗಿ ಹಮ್ಮಿಕೊಂಡಿರುವ ಕ್ರೀಡಾಕೂಟ ಸಂತಸವನ್ನು ತಂದಿದ್ದು, ಗ್ರಾಮಗಳಿಗೆ ಅಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಜಿಲ್ಲಾಧಿಕಾರಿಗಳಾಗಿರುತ್ತಾರೆ. ದಿನನಿತ್ಯ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಗ್ರಾಮಗಳಲ್ಲಿರುವ ಹಲವು ಸಮಸ್ಯೆಗಳ ಪರಿಹರಿಸುವಲ್ಲಿ ಪಿಡಿಒಗಳ ಜವಾಬ್ದಾರಿ ಹೆಚ್ಚಾಗಿರುತ್ತದೆ. ಕ್ರೀಡೆಗಳಿಂದ ಅವರ ಮಾನಸಿಕ ಒತ್ತಡವನ್ನು ದೂರ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಹಾಗೂ ಮನರಂಜನೆಯ ಚಟುವಟಿಕೆಗಳನ್ನು ಮಾಡುವುದು ಅವಶ್ಯಕವಾಗಿರುತ್ತದೆ. ಈಗಾಗಲೇ ಜಿಲ್ಲೆಯಲ್ಲಿ ನರೇಗಾ ಹಾಗೂ ತೆರಿಗೆ ಸಂಗ್ರಹದಲ್ಲಿ ಇಲಾಖೆಯ ಅಧಿಕಾರಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಹಿಂದುಳಿದ ಜಿಲ್ಲೆಯೆಂಬ ಹಣೆಪಟ್ಟಿಯನ್ನು ತೊಲಗಿಸಲು ಅಭಿವೃದ್ಧಿ ಅಧಿಕಾರಿಗಳು ಮುಂದಾಗಬೇಕು ಎಂದರು. ಬೇಸಿಗೆ ಆರಂಭವಾಗುತ್ತಿದ್ದು, ಈ ಬೇಸಿಗೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದಂತೆ ಪ್ರತಿಯೊಬ್ಬರು ಕಾರ್ಯನಿರ್ವಹಿಸುವುದು ಅತ್ಯಗತ್ಯ. ತಮ್ಮ ತಮ್ಮ ಕಾರ್ಯ ಸ್ಥಾನದಲ್ಲಿದ್ದು ಹೆಚ್ಚಿನ ಉತ್ಸಾಹದಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಮುಖಾಂತರ ಕಚೇರಿಯಾಗಿ ಚಾಲನೆ ನೀಡಿದ್ದಾರೆ. ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಿದ್ದಾರೆ. ಅದರಲ್ಲಿ ಎಲ್ಲ ವೇದಿಕೆ ಮೇಲೆ ಆಶೀರ್ವದಿಸಿದ ಎಲ್ಲ ಅಧಿಕಾರಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತ್ ರಾಯಚೂರು 2024-25ನೇ ಸಾಲಿನ ನೌಕರರ ವಾರ್ಷಿಕ ಯಾರು ಅನಾವಶ್ಯಕವಾಗಿ ಪ್ಲೇಯರ್ಸ್ ಅಷ್ಟೇ ರೀ ಸರ್.
ಸೊ ಆವಾಗ ತುಂಬ ಅಂದರೆ ಬಳ್ಳಾರಿ ತಾಲೂಕಿಂದ ಹರಪನಹಳ್ಳಿ ತಾಲೂಕು ತನಕ ಇತ್ತು ಬಳ್ಳಾರಿ ಜಿಲ್ಲೆ. ಸೊ ಅಲ್ಲಿ ತುಂಬ ಚೆನ್ನಾಗಿ ನಮ್ಮ PDOs ಎಲ್ಲ ನಮಗೆ ಸಹಕಾರ ಕೊಟ್ಟು ಆವಾಗ ಎಲ್ಲದರಲ್ಲೂ ನಾವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ. ಸೊ ಇವತ್ತೇನು ಕೊಂಡಿದ್ದೀರಾ ಇದು ತುಂಬ ನನಗೆ ಒಂದು ಖುಷಿ ಕೊಡ್ತಾ ಇದೆ. ಯಾಕಂದರೆ ಅತ್ಯಂತ ಒಂದು ಒತ್ತಡದ ವಾತಾವರಣದಲ್ಲಿ ಕೆಲಸ ಮಾಡೋರು ಅಂದರೆ PDOಗಳು ಅಂತ ಹೇಳೋದ್ರಲ್ಲಿ ಯಾವುದೇ ಅದು ಸಂಶಯ ಇಲ್ಲ. ಯಾಕಂದರೆ ಒಂದು ಗ್ರಾಮದಲ್ಲಿ ಈಗ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು ಹೆಂಗ ಒಂದು ಗ್ರಾಮಕ್ಕೆ PDO ಅದೇ ಜವಾಬ್ದಾರಿನ ವಹಿಸ್ತಾ ಇರ್ತಾರೆ. ಯಾಕಂದರೆ ಆ ಗ್ರಾಮದಲ್ಲಿ ಏನೇ ಆಗಿರಲಿ, ಕುಡಿಯೋ ನೀರ್ದು ಆಗಿರಲಿ, ಆಮೇಲೆ ರಸ್ತೆ ಆಗಿರಲಿ, ಅಂಗನವಾಡಿ ಇರಲಿ, ಎಲ್ಲದೂ ಪಂಚಾಯಿತಿ ಕೆಳಗೆ ಬರುತ್ತೆ. ಮತ್ತು ಆ ಪಂಚಾಯಿತಿಯ ಅಧಿಕಾರಿಯಾಗಿ ಫೈನಲಿ ಆ ಜವಾಬ್ದಾರಿ ತಮ್ಮ ಮೇಲೆ ಬೀಳುತ್ತೆ. ಮತ್ತು ಒಂದು ಜಿಲ್ಲೆ ಯಾವಾಗ ಒಂದು ಸ್ವಲ್ಪ ಹಿಂದುಳಿಯುತ್ತೆ ಆವಾಗ ಪಂಚಾಯಿತಿ ಅಧಿಕಾರಿಗಳು PDOಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಇದೇ ರೀತಿ ನೀವು ನೋಡಿದರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಅಲ್ಲಿರೋ PDOs ಮೇಲೆ ಅಷ್ಟೊಂದು ಒತ್ತಡ ಇರಲ್ಲ. ಯಾಕಂದರೆ ಅವೆಲ್ಲ ಆಗಲೇ ಮುಂದುವರೆದ ಜಿಲ್ಲೆಗಳು ಇರ್ತವೆ. ಸೊ ನಮ್ಮದು ಬಳ್ಳಾರಿ ಇರ್ಬೋದು, ರಾಯಚೂರು ಆಗಿರ್ಬೋದು, ಇನ್ನೂ ನಾವು ಅಭಿವೃದ್ಧಿ ಹೊಂದಕ್ಕೆ ಸಾಕಷ್ಟು ಅವಕಾಶ ಇರೋದ್ರಿಂದ ನ್ಯಾಚುರಲಿ ನಮ್ಮ PDOs ಮೇಲೆ. ಇದೇ ವೇಳೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ ಮಾತನಾಡಿ, ಅತ್ಯಂತ ಒತ್ತಡದಲ್ಲಿ ಕೆಲಸ ಮಾಡುವ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳಿಗೆ ಮಾನಸಿಕ ನೆಮ್ಮದಿ ಮತ್ತು ಚೈತನ್ಯವನ್ನು ತುಂಬುವ ನಿಟ್ಟಿನಲ್ಲಿ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಯಚೂರು ಜಿಲ್ಲೆ ಮಹತ್ವಾಕಾಂಕ್ಷಿ ಜಿಲ್ಲೆಯಾಗಿದ್ದು ಇಲ್ಲಿ ಕೆಲಸ ಅತ್ಯಂತ ಹೆಚ್ಚಾಗಿರುತ್ತದೆ. ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಒತ್ತಡದಿಂದ ದೂರವಿರಬೇಕು ಎಂದು ಹೇಳಿದರು. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೇರ ಮಾತನಾಡಿ, ಕ್ರೀಡೆಗಳು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತವೆ. ಮುಂದಿನ ದಿನಗಳಲ್ಲಿ ಕ್ರೀಡೆಗಳು ಮಾತ್ರವಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು ಎಂದು ತಿಳಿಸಿದರು. ಸರ್ಕಾರಿ ನೌಕರರು ಅಂತ ಅಂದಮೇಲೆ ಬಹಳಷ್ಟು ಒತ್ತಡದಿಂದ ಕೆಲಸ ಮಾಡುವಂತಹ ಇಲಾಖೆಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ನಮ್ಮ ಜಿಲ್ಲೆಯಲ್ಲಿ ಹಲವಾರು ಒತ್ತಡಗಳಿಂದ ಕೆಲಸ ನಿರ್ವಹಿಸುತ್ತಿರುವಂತಹ ನಮ್ಮ ಸಿಬ್ಬಂದಿಗಳಿಗೆ ಅನುಕೂಲ ಆಗಲಿ, ಅವರಿಗೆ ಮಾನಸಿಕ ಮತ್ತು ಶಾರೀರಿಕವಾಗಿರುವಂತಹ ಸದೃಢತೆಯನ್ನ ಬರಲಿ ಅಂತನ್ನುವಂಥ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳಾದಂತಹ ಕರವಸೂಲಿ ಆಗಿರ್ಬೋದು, ನರೇಗಾ ಆಗಿರ್ಬೋದು ಅಂತ ಯೋಜನೆಗಳಲ್ಲಿ ನಮ್ಮ ಜಿಲ್ಲೆ ರಾಜ್ಯದಲ್ಲಿನೇ ಅತ್ಯುತ್ತಮವಾದಂತಹ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗಾಗಿ ತಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶಸ್ತಿ ಪತ್ರಗಳನ್ನ ಮತ್ತು ಅಭಿನಂದನೆಗಳನ್ನ ಈಗಾಗಲೇ ನಾವು ಜಿಲ್ಲಾ ಪಂಚಾಯತ್ನಿಂದ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ನಮ್ಮಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಬಹಳಷ್ಟು ಒತ್ತಡದಿಂದ ಇರುವುದರಿಂದ ಅವರ ಒಂದು ದೈನಂದಿನ ಜೀವನದಲ್ಲಿಯೂ ಕೂಡ ಕೆಲವೊಂದು ರೀತಿಯಾದಂತಹ ಮಾನಸಿಕವಾಗಿ ನೆಮ್ಮದಿ ಆಗಿರ್ಬೋದು ಅಥವಾ ಚೈತನ್ಯ ಆಗಿರ್ಬೋದು ತುಂಬುವಂತ ನಿಟ್ಟಿನಲ್ಲಿ ಮತ್ತು ಜಿಲ್ಲಾ ಪಂಚಾಯತಿ ತಮ್ಮ ಜೊತೆಗಿದೆ, ನಾವೆಲ್ಲ ತಮ್ಮ ಜೊತೆಗಿದ್ದೇವೆ, ನಾವೆಲ್ಲ ಒಂದು ಕುಟುಂಬ ಅಂತ ಅನ್ನುವಂಥ ಒಂದು ಭಾವನೆಯನ್ನ ತಮ್ಮಲ್ಲಿ ತರುವಂತ ನಿಟ್ಟಿನಲ್ಲಿ ನಾವು 2024-25ನೇ ಸಾಲಿನಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ನಾವು ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಗಿರ್ತಕ್ಕಂಥ ಒಂದು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸಕ್ಕೆ ಒಂದು ವೇದಿಕೆಯನ್ನ ಸಿದ್ಧತೆಯನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ RDP ಇಲಾಖೆಗೆ ನಾನು ವೈಯಕ್ತಿಕವಾಗಿ ಹಾಗೂ ಸರ್ಕಾರಿ ನೌಕರರ ಸಂಘದ ಪರವಾಗಿ ತುಂಬುರದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ರೀತಿಯ ಒಂದು ಕ್ರೀಡಾಕೂಟಗಳು ಇದು ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಹಾಗೇನೆ ಏನಂದ್ರೆ ಕೆಲವೊಂದು ಸಾಂಸ್ಕೃತಿಕ ಕ್ರೀಡಾಕೂಟಗಳನ್ನು ಕೂಡ ಆಯೋಜನೆ ಮಾಡುವ ಮೂಲಕ ಎಲ್ಲರಲ್ಲೂ ಕೂಡ ಏನಂದ್ರೆ ಹೊಸ ಒಂದು ಚೈತನ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ಆಶಿಸ್ತಾ, ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ತಾವುಗಳೆಲ್ಲರೂ ಕೂಡ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ಯಶಸ್ಸುಗಳಿಸಿ ಅಂತೇಳಿ ಆಶಿಸ್ತಾ ಎರಡು ಅನಿಸಿಕೆಗಳನ್ನು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ಮುಖ್ಯ ಜಿಲ್ಲಾಧಿಕಾರಿ ವಿಜಯ್ ಶಂಕರ್, ರಾಯಚೂರು ತಾಲೂಕು ಪಂಚಾಯತ್ ಇಒ ಚಂದ್ರಶೇಖರ್ ಪವಾರ್, ಕೃಷಿ ವಿವಿಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕ ರಾಜಣ್ಣ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್ ಸೇರಿದಂತೆ ಇತರರು ಇದ್ದರು. ಅಪಘಾತಗಳ ಬಗ್ಗೆ ಎಷ್ಟೇ ಅರಿವು ಮೂಡಿಸುತ್ತಾ ಬರುತ್ತಿದ್ದರೂ ವರ್ಷದಿಂದ ವರ್ಷಕ್ಕೆ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರು ಜಾಗೃತರಾಗುವುದು ಅತಿ ಮುಖ್ಯ ಎಂದು ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಹೇಳಿದರು. ಅವರಿಂದು
ಹಳೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಾರ್ಯಾಲಯ ಹಾಗೂ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ರಸ್ತೆ ಅಪಘಾತ ತಡೆ ಮಾಸಾಚರಣೆ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕುಡಿದು ವಾಹನ ಚಾಲನೆ ಮಾಡುವುದರಿಂದ ದೇಶದಲ್ಲಿ 70% ರಸ್ತೆ ಅಪಘಾತಗಳು ಸಂಭವಿಸುತ್ತವೆ ಎಂಬುದು ತಿಳಿದುಬರುತ್ತದೆ. ನಂತರ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದರಿಂದ ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತವೆ. ರಸ್ತೆ ಬದಿಗಳಲ್ಲಿ ಅಧಿಕಾರಿಗಳು ವೇಗದ ಮಿತಿಯ ಕುರಿತು ಸೂಚನಾ ಫಲಕಗಳನ್ನು ಹಾಕಿದಾಗಲೂ ಸಾರ್ವಜನಿಕರು ಆ ನಿಯಮವನ್ನು ಉಲ್ಲಂಘಿಸಿ ವಾಹನಗಳನ್ನು ಅತ್ಯಂತ ವೇಗವಾಗಿ ಚಾಲನೆ ಮಾಡುತ್ತಾರೆ. ಇದು ಕಾನೂನು ಬಾಹಿರವಾಗಿದೆ ಎಂದರು. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ ಮಾಡಬಾರದು. ಇವೆಲ್ಲವನ್ನು ತಡೆ ಹಿಡಿಯಲು ಮತ್ತು ಅಪಘಾತಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಪ್ರತಿಯೊಬ್ಬರು ಮುಂದಾಗಬೇಕು. ಜಿಲ್ಲೆಯ ಪ್ರತಿಯೊಬ್ಬರ ಮನೆಗೂ ಈ ಜನಜಾಗೃತಿ ಮುಟ್ಟುವಂತಾಗಬೇಕು. ಮುಂದಿನ ವರ್ಷ ಜಿಲ್ಲೆಯ ಅಪಘಾತಗಳ ಅಂಕಿ ಅಂಶಗಳು ಕಡಿಮೆ ಬರುವಂತಾಗಬೇಕು ಎಂದು ತಿಳಿಸಿದರು. ಬರೋದಲ್ಲ ಆಚರಣೆಯನ್ನು ನಾವು ಆಚರಣೆ ಮಾಡ್ತಾ ಬರ್ತಾ ಇರ್ತೀವಿ. ನಾವು ಆದರೂ ಕೂಡ ಇಷ್ಟೆಲ್ಲ ನಾವು ಜಾಗ್ರತೆಯನ್ನು ಮಾಡಿದ್ದರೂ ಸಹ ಇಲ್ಲಿ ನಾವು ಅಂಕಿಅಂಶಗಳನ್ನು ನೋಡಿದಾಗ ವರ್ಷದಿಂದ ವರ್ಷಕ್ಕೆ ಈ ರಸ್ತೆ ಅಪಘಾತಗಳು ಜಾಸ್ತಿನೇ ಆಗ್ತಾ ಇದ್ದಾವೆ. ಇದಕ್ಕೆ ಏನಪ್ಪ ಕಾರಣ ಅಂತಂದ್ರೆ ನಾವು ಇನ್ನೂ ಎಲ್ಲೋ ಒಂದ್ ಕಡೆ ಈ ಜಾಗೃತಿಯನ್ನು ಮೂಡಿಸೋದ್ರಲ್ಲೂ ಇನ್ನೂ ಎಲ್ಲೋ ಒಂದು ಕಡೆ ಹಿಂದೆ ಬಿದ್ದೀವಪ್ಪ ಅಂತ ಒಂದು ಅನಿಸ್ತಾ ಇದೆ. ನಾವು ಅಂಕಿಅಂಶಗಳನ್ನು ನೋಡಿದಾಗ ಮೊಟ್ಟ ಮೊದಲನೇ ಸ್ಥಾನವನ್ನು ಅಂತಂದ್ರೆ ಈ ಕುಡಿದು ಏನ್ ಮಾಡ್ತಾ ಇದ್ದಾರಲ್ಲ ಆಕ್ಸಿಡೆಂಟು ಮೆಜಾರಿಟಿ ಅಂದ್ರೆ ಈ ಇಡೀ ಆಲ್ ಇಂಡಿಯಾದ ಒಂದು ನಾವು ಅಂಕಿಅಂಶವನ್ನು ತೆಗೆದು ನೋಡಿದಾಗ ಸುಮಾರು 70% ಆಗುವಂತ ಅಪಘಾತ ರಸ್ತೆ ಅಪಘಾತಗಳಲ್ಲಿ ಈ ನಾವು ಕುಡಿದು ಏನ್ ನಡೆಸ್ತಾ ಇದ್ದಾರೋ ಅದರಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದಾವೆ. ನಂತರದ ಸ್ಥಾನದಲ್ಲಿ ಓವರ್ ಸ್ಪೀಡಿಂಗ್ ಅಂದ್ರೆ ಈ ಎಲ್ಲ ನಮ್ಮ ಅಧಿಕಾರಿಗಳು ಪ್ರತಿಯೊಂದು ರಸ್ತೆಯಲ್ಲಿ ಎಷ್ಟು ಸ್ಪೀಡ್ ಲಿಮಿಟ್ ಅನ್ನು ಓಡಿಸ್ಬೇಕಂತ ಹೇಳೋದೆಲ್ಲ ಎಲ್ಲ ಕಡೆ ಜಾಗೃತಿಯನ್ನು ಮೂಡಿಸಿದ್ರು, ಬೋರ್ಡ್ಗಳನ್ನು ಹಾಕಿದ್ರು ಕೂಡ ನಾವು ನೀವುಗಳಲ್ಲಿ ಏನ್ ಮಾಡ್ತೀವಿ ಅದೆಲ್ಲ ನಿರ್ಲಕ್ಷ್ಯ ಮಾಡಿ ಮತ್ತೆ ಆ ಸ್ಪೀಡ್ ಅನ್ನ ನಾವು ದಾಟಿ ಓವರ್ ಸ್ಪೀಡಿಂಗ್ ಅನ್ನು ಮಾಡಿ ಈ ಅಪಘಾತವನ್ನು ನಾವು ಮಾಡ್ತಾ ಇದ್ದೀವಿ. ನಂತರದ ಸ್ಥಾನ ಏನ್ ಬಿಡ್ತಾ ಇದಪ್ಪ ಅಂದ್ರೆ ಈಗಿನ ಮೊಬೈಲ್ ಲ್ಯಾಪ್ಟಾಪ್ ನಾವು ವಾಹನವನ್ನು ನಡೆಸ್ತಾ ಇರುವಾಗ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಮೊಬೈಲ್ ಅನ್ನ ಆನ್ ಮಾಡಿ ಮಾತಾಡ್ತಾ ಹೋಗ್ತಾ ಇದೀವಿ ರಸ್ತೆ ಮೇಲೆ. ಅಂತ ಒಂದು ಸಂದರ್ಭದಲ್ಲಿ ಸಹ ಇಂಥ ರಸ್ತೆ ಅಪಘಾತಗಳಾಗ್ತಾ ಇದ್ದಾವೆ. ಇವೆಲ್ಲವೂ ತಡೆ ಹಿಡಿಬೇಕು. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಮಾತನಾಡಿ, ಪ್ರತಿಯೊಬ್ಬರೂ ಕೂಡ ವಾಹನ ಚಾಲನೆ ಮಾಡುವಾಗ ತಮ್ಮ ಸುರಕ್ಷತೆ ಜೊತೆಗೆ ಬೇರೆ ಅವರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ನಿರ್ಲಕ್ಷ್ಯತೆಯಿಂದ ವಾಹನ ಚಾಲನೆ ಮಾಡುವುದರಿಂದ ತಮ್ಮ ಜೀವ ಸೇರಿದಂತೆ ಇತರರ ಜೀವವನ್ನು ಅಪಾಯಕ್ಕೆ ತಂದೊಡ್ಡಬಾರದು ಎಂದು ಸಲಹೆ ನೀಡಿದರು. ಕಳೆದ 3 ವರ್ಷದಲ್ಲಿ 850ಕ್ಕೂ ಅಧಿಕ ಸಾವುಗಳು ಸಂಭವಿಸಿದ್ದು 2000ಕ್ಕೂ ಅಧಿಕ ಜನರು ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ, ಅಂಗಾಂಗಗಳನ್ನು ಕಳೆದುಕೊಂಡಿದ್ದಾರೆ. ಸಂಚಾರಿ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಿದಲ್ಲಿ ಅಪಘಾತಗಳನ್ನು ತಡೆಗಟ್ಟಬಹುದಾಗಿದೆ ಎಂದರು. ಜನರ ಅನುಕೂಲ ಹಾಗೂ ಅವಶ್ಯಕತೆಗಳಿಗೆ ತಕ್ಕಂತೆ ಪ್ರತಿದಿನ ವಾಹನಗಳ ನೋಂದಣಿ ಹೆಚ್ಚಳವಾಗುತ್ತಿದ್ದು ಜನವರಿ 1ರಿಂದ ಈವರೆಗೆ 35ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ. ಅಪಘಾತಗಳ ತೀವ್ರತೆ ಎಷ್ಟು ಅಧಿಕವಾಗಿದೆ ಎಂಬುದನ್ನು ಗಮನಿಸಬೇಕಾಗುತ್ತದೆ. ವಾಹನ ಚಾಲಕರು ಸಾಮಾನ್ಯ ವರ್ಗದ ಕುಟುಂಬದ ಮುಖ್ಯ ವ್ಯಕ್ತಿಗಳಾಗಿರುತ್ತಾರೆ. ಅವರ ನಿರ್ಲಕ್ಷ್ಯತೆಯಿಂದ ಇಡೀ ಕುಟುಂಬ ನೋವು ಪಡುವ ಸಾಧ್ಯತೆ ಎದುರಾಗುತ್ತದೆ ಎಂದು ತಿಳಿಸಿದರು. ನಾವು ವಾಹನಗಳ ರಿಜಿಸ್ಟ್ರೇಷನ್ ತಗೊಂಡ್ರೆ ದಿನೇ ತುಂಬ ಅಧಿಕ ಸಂಖ್ಯೆಯಲ್ಲಿ ವಿಧವಾದ ವಾಹನಗಳು ರಸ್ತೆ ಮೇಲೆ ಬರ್ತಾ ಇವೆ. ರಸ್ತೆ ಅಷ್ಟೇ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಲ್ಲ, ಬಟ್ ವೆಹಿಕಲ್ಗಳು ಮಾತ್ರ ವಾಹನಗಳು ಮಾತ್ರ ಜಾಸ್ತಿ ಸಂಖ್ಯೆಯಲ್ಲಿ ರಸ್ತೆಗಳಿದ್ದಾವೆ. ಇದು ಜನರ ಅವಶ್ಯಕತೆ ಮತ್ತು ಅನುಕೂಲಗಳು ತಕ್ಕಂತೆ ಅವರು ವಾಹನಗಳನ್ನ ಹೊಂದಿಕ್ಕೆ ಬಯಸ್ತಾರೆ. ನಾಗರಿಕ ಸಮಾಜದ ಅವಶ್ಯಕತೆನೂ ಹೌದು, ಬಟ್ ಅದನ್ನು ನಾವು
ಬೇಡ ಅಂತ ಹೇಳಿಕ್ಕಾಗಲ್ಲ. ಬಟ್ ನಾವೇನು ಮಾಡ್ಬೋದು ಅಂತಂದರೆ ಎಲ್ಲ ಸೇರಿದ್ರೆ ನಾವಂತೂ ಹಗಲು ರಾತ್ರಿ ಹೊರಟಾಡ್ತಾ ಇರ್ತೀವಿ. ಜನವರಿ 1ರಿಂದ ಇವತ್ತು ತಾರೀಕು 17 ಫೆಬ್ರವರಿ 17 ಅಂದರೆ ಹೆಚ್ಚು ಕಡಿಮೆ ಒಂದು 48 ದಿನಗಳಾಗಿರ್ಬೋದು. ಇಷ್ಟು 48 ದಿನಗಳಿಗೆ ನಮ್ಮ ಜಿಲ್ಲೆಯಲ್ಲಿ 35ಕ್ಕಿಂತ ಅಧಿಕ ಜನರು ಈ ರಸ್ತೆ ಅಪಘಾತದಲ್ಲಿ ಪ್ರಾಣಕಳ್ತಾರೆ. ಅಂದರೆ ಅದರ ತೀವ್ರತೆ ಮತ್ತು ಇದರ ಭಯಾನಕತೆ ಎಷ್ಟಿದೆ ಸುಮ್ಮನೆ ಒಂದು ಬಾರಿ ಕಣ್ಮುಚ್ಚಿ ಯೋಚನೆ ಮಾಡಿ ಗೊತ್ತಾಗುತ್ತೆ. ಮತ್ತು ವಾಹನ ನಡೆಸೋರು ಸಾಮಾನ್ಯವಾಗಿ ಕುಟುಂಬದ ಮುಖ್ಯಸ್ಥರು ಅಥವಾ ಸಂಪಾದನೆ ಮಾಡಿ ಕುಟುಂಬನ ಮುನ್ನಡೆಸಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಅವ್ರಿಗೆ ಏನಾದರೂ ಅಪಘಾತ ಆಗಿ ಜೀವ ಕಳ್ಕೊಂಡ್ರೆ ಮತ್ತು ಗಾಯ ಅಂದರೆ ಮತ್ತು ಆ ಕುಟುಂಬ ಆರ್ಥಿಕವಾಗಿ ತುಂಬ ನಷ್ಟಕ್ಕೆ ಹೋಗುತ್ತೆ. ನಮ್ಮ ಮನವಿ ಇಷ್ಟೇ. ಈ ಸಂದರ್ಭದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿಗಳಾದ ದೇವೇಂದ್ರ ಪ್ರಸಾದ್, ಮಂಜುನಾಥ್ ಕೊರವಿ, ರಾಕೇಶ್, ಪ್ರವೀಣ್, ಸಂಪನ್ಮೂಲ ವ್ಯಕ್ತಿ ದಂಡಪ್ಪ ಬೀರಾದರ್, ಮೋಟಾರು ತರಬೇತಿ ಶಾಲೆಗಳ ಸಂಘದ ಅಧ್ಯಕ್ಷ ಅನ್ವರ್ ಪಾಷಾ, ಲಾರಿ ಅಸೋಸಿಯೇಷನ್ನ ಅಜೀಂ ಪಾಷಾ, ಅಧೀಕ್ಷಕರಾದ ಮಂಜುನಾಥ್, ಜಿನತ್ ಸಾಜಿದ್, SKES ಕಾಲೇಜು ಪ್ರಾಚಾರ್ಯ ಬಾಬುರಾವ್ ಶೇಗುಣಸಿ ಸೇರಿದಂತೆ ಇತರರು ಇದ್ದರು. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣವಾಗದೆ ಬಾಕಿ ಉಳಿದಿದ್ದು ಶೀಘ್ರದಲ್ಲಿ ಸಿಂಥೆಟಿಕ್ ಕಾಮಗಾರಿ ಪ್ರಾರಂಭಿಸದೆ ಹೋದರೆ ನಗರದ ಶಾಸಕರ ಮನೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ನ ಚೇರ್ಮನ್ ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಎಚ್ಚರಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2020-21ನೇ ಸಾಲಿನಲ್ಲಿ KKRDB ಇಂದ 2,94,00,000 ರೂಪಾಯಿ ಬಿಡುಗಡೆಯಾಗಿತ್ತು. ಅನುದಾನ ಸಾಲದೇ ಇರುವುದರಿಂದ ಅನುದಾನ ಮರಳಿ ಪಡೆಯಲಾಯಿತು. ಕಾಮಗಾರಿ ನಡೆಯದೇ ಇರುವುದರಿಂದ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕ್ರೀಡೆಗಳನ್ನು ನಡೆಸಲು ಸಾಧ್ಯವಾಗದಂತಾಗಿದೆ. ಕ್ರೀಡಾಪಟುಗಳಿಗೆ ತರಬೇತಿ ಪಡೆಯಲು ಸಹ ಸಾಧ್ಯವಾಗುತ್ತಿಲ್ಲ. ಶಾಸಕರು ಸೇರಿದಂತೆ ಜಿಲ್ಲೆಯ ಸಚಿವರು, ಚುನಾಯಿತ ಜನಪ್ರತಿನಿಧಿಗಳಿಗೆ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಇಲ್ಲದೆ ಹೋಗಿದೆ. ಕೇಂದ್ರ ಸರ್ಕಾರದಿಂದ ಪ್ರತಿ ಜಿಲ್ಲೆಗೆ ಖೇಲೋ ಇಂಡಿಯಾ ಅಥ್ಲೆಟಿಕ್ ಯೋಜನೆಯಡಿ 36 ಲಕ್ಷ ರೂಪಾಯಿ ಬಿಡುಗಡೆಯಾಗುತ್ತದೆ. ಆದರೆ ಕ್ರೀಡೆಗಳ ಸಿದ್ಧತೆ ಮಾಡಿಕೊಳ್ಳಲು ಮೈದಾನವೇ ಇಲ್ಲದಂತಾಗಿದೆ. ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣವಾದರೆ ಕ್ರೀಡಾ ಮತ್ತು ಯುವಜನ ಇಲಾಖೆಗೆ ಆದಾಯವೂ ಬರಲು ಸಾಧ್ಯವಾಗುತ್ತದೆ. ಕ್ರೀಡೆಗಳಲ್ಲಿ ಯುವತಿಯರು ಭಾಗವಹಿಸುವಂತೆ ಹೇಳುವ ಅವಶ್ಯಕತೆ, ಸೌಲಭ್ಯ ಒದಗಿಸುವುದು ಅಗತ್ಯವಾಗಿದೆ. ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡೋಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಸರ್ಕಾರ ಹಿಂದೆ 2021-22ರಲ್ಲಿ ಜಿಲ್ಲಾಧಿಕಾರಿಗಳಾದಂಥ ಸುಬೋಧ್ ಯಾದವ್ ಅವರು 2,94,00,000 ರೂಪಾಯಿ ಮಂಜೂರು ಮಾಡಿದ್ದಾರೆ. ಆದರೆ ಹಣ ಅದು ಸರಿಯಾಗುತ್ತಿಲ್ಲ, ಹೆಚ್ಚಿಗೆ ಆಗಬೇಕಾಗುತ್ತದರಿಂದ ವಾಪಸ್ ಹೋಯಿತು. ಆದರೆ ಇಲ್ಲಿವರೆಗೆ ಎಷ್ಟು ಬೇಕೂ ಆಗಲಿಲ್ಲ, ಹಣನೂ ಬರಲಿಲ್ಲ. ಇಲ್ಲಿ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇದೆ. ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡಿದ್ದಾರೆ. ಆದರೆ ರಾಯಚೂರು ನಗರದಲ್ಲಿ ಮಾತ್ರ ಇಲ್ಲಿವರೆಗೆ ಆಗಲಿಲ್ಲ. ಹಿಂದೂ 2001-2000 ಹಳೇ ಸ್ಟೇಡಿಯಂ ಇದ್ದಾಗ ಆವಾಗೂ ಅದು ಬಂದಿತ್ತು. ಆದರೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ. ಆವಾಗೂ ಅನ್ಯಾಯ ಆಯಿತು. ಸಿಂಥೆಟಿಕ್ ಟ್ರ್ಯಾಕ್ ಆಯಿತು, ನಿರ್ಮಾಣವೂ ಮಾಡಿದರು. ಆದರೆ ಒಳ್ಳೆಯ ಕ್ವಾಲಿಟಿ ಆಗಲಿಲ್ಲ, ಅದು ಕೆಟ್ಟೋಯಿತು. ಆ ಕಾರಣದಿಂದಲೇ ಸ್ಟೇಡಿಯಂನ ಕೆಳಗೆ ಹೊಸ ಸ್ಟೇಡಿಯಂ ಕಟ್ಟಿದ್ರು. ಆದರೆ ಇಲ್ಲಿವರೆಗೆ ಆ ಸಿಂಥೆಟಿಕ್ ಟ್ರ್ಯಾಕ್ ಆಗಲಿಲ್ಲ. ಯಾವುದು ಅವಶ್ಯಕತೆ ಇದೆ ಅದು ಇಲ್ಲಿವರೆಗೆ ಆಗಲಿಲ್ಲ. ಇಲ್ಲಿ ಆರಿಸಿದಂಥ ರಾಜಕೀಯ ನಾಯಕರಿಗಾಗಲಿ, ಇಲ್ಲಿಂದ ಬಂದಂಥ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಕಾಳಜಿನೇ ಇಲ್ಲ. ರಾಯಚೂರು ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ನೋಡ್ತಾ ಇದ್ದೀನಿ, ಯಾವುದೇ ಆಟ ಆಡಲಿಕ್ಕೆ ಸರಿಯಾದ ಆಟದ ಧೈರ್ಯ ಇಲ್ಲ. ಈ ದೊಡ್ಡದಾದಂಥ ಕ್ರೀಡಾಂಗಣ ಇದೆ, ಒಳ್ಳೆಯ ರೀತಿಯಲ್ಲಿ ಕಟ್ಟಿದ್ದಾರೆ. ಅದು ಸಿಂಥೆಟಿಕ್ ಟ್ರ್ಯಾಕ್ ಆದರೆ ಎಲ್ಲ ಶಾಲೆಯ ಮಕ್ಕಳು, ಕಾಲೇಜಿನ ಮಕ್ಕಳು ಅಲ್ಲಿ ಓದಲಿಕ್ಕೆ ಅವಕಾಶ ಆಗ್ತದೆ. ಈ ಹಿಂದೆ ಶಾಸಕ
ಶಾಸಕನಾಗಿದ್ದ ದಕ್ಷಿಣ ಭಾರತ ವಲಯದ ಕ್ರೀಡಾಕೂಟ ನಡೆಸಲಾಗಿತ್ತು. ಅಲ್ಲದೆ ಜಿಲ್ಲಾ ಉತ್ಸವ ನಡೆಸಲಾಗಿತ್ತು. ಅಂದಿನಿಂದ ಇಂದಿನವರೆಗೆ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡೆಗಳು ಉತ್ಸವಗಳು ನಡೆಯುತ್ತಿಲ್ಲ. ಕೂಡಲೇ ನಗರ ಶಾಸಕರು, ಸಂಸದರು ಹಾಗೂ ಜಿಲ್ಲಾ ಸಚಿವರುಗಳು ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮುಂದಾಗಬೇಕು. ಇಲ್ಲದೆ ಹೋದರೆ ಕ್ರೀಡಾಪಟುಗಳಿಂದ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ನ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ ಪೋಗಲ್, ಕಾರ್ಯದರ್ಶಿ ಕೆ ತಿಮ್ಮಾರೆಡ್ಡಿ, ರಾಜ್ಕುಮಾರ್, ಬೆಲ್ಲಂ ಕಿರಣ್, ಮೃತ್ಯುಂಜಯ ಮಾಚನೂರು, ಎಂ ಶ್ರೀನಿವಾಸ್, ಎಸ್ಕೆ ನಾಗರೆಡ್ಡಿ, ನರಸಪ್ಪ, ರವಿ ಸೇರಿದಂತೆ ಅನೇಕರು ಇದ್ದರು. ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ತಾಂತ್ರಿಕ ಸಾಧನೆ ಕುರಿತು ಹಾಗೂ ಮಣ್ಣಿನ ಆರೋಗ್ಯದ ಬಗ್ಗೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಅಧಿಕಾರಿಗಳು ಹಾಗೂ ವಿವಿಧ ರಾಜ್ಯಗಳ ಕೃಷಿ ಸಂಶೋಧನೆ ಸಂಸ್ಥೆ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ತಮ್ಮ ಸಲಹೆ ಸೇರಿದಂತೆ ಈ ಕೃಷಿಗಳಲ್ಲಿ ಆಗುವ ಬದಲಾವಣೆ ಕುರಿತು ಚರ್ಚೆ ಮಾಡಿ ತಮ್ಮಲ್ಲಿರುವ ಜ್ಞಾನ ಮತ್ತು ಆಲೋಚನೆಗಳನ್ನು ಪರಸ್ಪರ ಹಂಚಿಕೊಳ್ಳಬೇಕು ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಸಭಾಂಗಣದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ICAR ವತಿಯಿಂದ ಫೆಬ್ರವರಿ 17ರಿಂದ ಮಾರ್ಚ್ 9ರವರೆಗೆ ಸುಸ್ಥಿರ ಮಣ್ಣಿನ ಆರೋಗ್ಯ ಮತ್ತು ಜೀವನೋಪಾಯ ಸುರಕ್ಷತೆಗಾಗಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯ ತಾಂತ್ರಿಕ ಸಾಧನೆ, ಸಂಶೋಧನಾ ಆದ್ಯತೆ ಮತ್ತು ಭವಿಷ್ಯದ ತಂತ್ರಗಳ ಕುರಿತು ICAR ಪ್ರಾಯೋಜಿತ ಶಾಲೆಯ ಉದ್ಘಾಟನಾ ಸಮಾರಂಭವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರಿಗೂ ನೈಸರ್ಗಿಕ ಹಾಗೂ ಸಾವಯವ ಕೃಷಿ ಅತ್ಯಂತ ಮುಖ್ಯವಾಗಿದ್ದು, ಈ ಕೃಷಿ ಪದ್ಧತಿಗಳ ಕುರಿತು ಈ ಹಿಂದೆ ವಿವಿಧ ರಾಜ್ಯಗಳಲ್ಲಿ ಮಾಡಲಾದ ಸಂಶೋಧನೆಗಳು ಹಾಗೂ ಸಾಧನೆಗಳ ಕುರಿತು 21 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಬಹುದಾಗಿದೆ. ಇದರಿಂದ ನೈಸರ್ಗಿಕ ಹಾಗೂ ಸಾವಯವ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲು ಸಹಕಾರಿಯಾಗಲಿದೆ ಎಂದರು. ಬದಲಾಗುವ ಹವಾಮಾನದಿಂದ ಕೃಷಿ ವಲಯಕ್ಕೆ ಆಗುವ ಅಪಾಯಗಳು ಹಾಗೂ ಸಮಸ್ಯೆಗಳ ಕುರಿತು ಚರ್ಚಿಸಿ ಯಾವ ಸ್ಥಳದಲ್ಲಿ ಮತ್ತು ಯಾವ ಕಾಲದಲ್ಲಿ ನೈಸರ್ಗಿಕ ಹಾಗೂ ಸಾವಯವ ಕೃಷಿ ಮಾಡುವುದು ಉತ್ತಮ, ಈ ಕೃಷಿ ಪದ್ಧತಿ ಅಳವಡಿಕೆ ಎದುರಾಗುವ ಸವಾಲುಗಳು, ಮಣ್ಣಿನ ಆರೋಗ್ಯ, ಮಣ್ಣಿನಲ್ಲಿರುವ ರಾಸಾಯನಿಕ ಹಾಗೂ ಸಾವಯವ ಗುಣಗಳ ಕುರಿತು ಮಾಹಿತಿಗಳನ್ನು ಹಂಚಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಈ ಒಂದು 21 ದಿನಗಳ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದ್ವಿ. ಇದಕ್ಕೆ ಸುಮಾರು 10 ರಿಂದ 15 ರಾಜ್ಯಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರಿಗೂ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮ 21 ದಿನಗಳ ಕಾಲ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಬಗ್ಗೆ ಯಥೇಚ್ಛವಾಗಿ ಒತ್ತು ಕೊಟ್ಟು ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸುಮಾರು ಬೇರೆ ಬೇರೆ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಸುಮಾರು 21 ದಿನಗಳ ಕಾಲ ನಿರಂತರವಾಗಿ ಅವರಿಗೆ ತರಬೇತಿಯನ್ನು, ಅವರವರ ಒಂದು ಅನುಭವವನ್ನು ಹಂಚಿಕೊಳ್ಳೋಕ್ಕೆ ಇದೊಂದು ಉತ್ತಮವಾದ ಒಂದು ವೇದಿಕೆ. ಈ ವೇದಿಕೆಯಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಈ ಮಣ್ಣಿನ ಒಂದು ಸವೆತ ಮತ್ತು ಕೊರತ ಮತ್ತು ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗದ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ICAR ಇಂದ ಸ್ಯಾಂಕ್ಷನ್ ಆಗಿದೆ. ಇದರ 21 ದಿನಗಳ ಕಾಲ ಡಾಕ್ಟರ್ ಬಸವಣ್ಣಪ್ಪನವರು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಅಡಿಯಲ್ಲಿ 21 ದಿನಗಳ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಎಲ್ಲ ವಿದ್ಯಾರ್ಥಿಗಳು ಅಥವಾ ತರಬೇತುದಾರರು ಮತ್ತು ವಿವಿಧ ರಾಜ್ಯಗಳಿಂದ ಆಗಮಿಸಿರತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ತನ್ನ ಶುಭವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ಲಾಭ ಪಡ್ಕೋಬೇಕಂತ ಮತ್ತೊಮ್ಮೆ ತಮಗೆಲ್ಲರಿಗೆ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ. ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಸೇರಿದಂತೆ ಇನ್ನೂ ಹೆಚ್ಚಿನ ವಿಷಯಗಳ ಕುರಿತು ತಮ್ಮಲ್ಲಿರುವ ಜ್ಞಾನ ಹಾಗೂ ಆಲೋಚನೆಗಳನ್ನು ಪರಸ್ಪರ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಬೇಕು. ಮಣ್ಣಿನ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರ ಉತ್ಪಾದನೆ ಕುರಿತು ಉತ್ತಮ ಯೋಜನೆ ರೂಪಿಸಬೇಕು. ಕಾರ್ಯಕ್ರಮಕ್ಕೆ ಬಂದಿರುವ ಪ್ರತಿಯೊಬ್ಬರೂ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು.
ಈ ಸಂದರ್ಭದಲ್ಲಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಡಿ.ಬಿ. ಬಿರಾದರ್, ಬಳ್ಳಾರಿಯ ಭಾರತೀಯ ಮಣ್ಣು ಮತ್ತು ನೀರು ಸಂರಕ್ಷಣಾ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಬಿ. ಕೃಷ್ಣರಾವ್, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಎನ್. ಶಿವಶಂಕರ್, ತರಬೇತಿ ನಿರ್ದೇಶಕ ಎಂ.ಎ. ಬಸವಣ್ಣಪ್ಪ ಸೇರಿದಂತೆ ಇತರರು ಇದ್ದರು. ನಗರದ ಲಿಂಗಸೂಗೂರು ರಸ್ತೆಯ ಫುಟ್ಪಾತ್ನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರನ್ನು ತೆರವುಗೊಳಿಸಿದ ಜಿಲ್ಲಾಡಳಿತ ಮಾನ್ಯ ಸರ್ಕಾರದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರವರ ನಿರ್ದೇಶನದ ಮೇರೆಗೆ ಪುನರ್ ವ್ಯಾಪಾರ ಮಾಡಲು ಸ್ಥಳಾವಕಾಶ ಮಾಡಿಕೊಡುವಂತೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ರಾಯಚೂರು ಲಿಂಗಸುಗೂರು ರಾಜ್ಯ ಹೆದ್ದಾರಿಯಲ್ಲಿ ಕಳೆದ 10 ರಿಂದ 15 ವರ್ಷಗಳಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರು ವ್ಯಾಪಾರ ಮಾಡುತ್ತಾ ಬಂದಿದ್ದಾರೆ. ಆದರೆ ಇತ್ತೀಚೆಗೆ ರಾಯಚೂರು ಜಿಲ್ಲಾಡಳಿತ ಏಕಾಏಕಿಯಾಗಿ ಸುಮಾರು 100ಕ್ಕೂ ಹೆಚ್ಚು ಅಂಗಡಿಗಳನ್ನು ತೆರವುಗೊಳಿಸಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರು ಹಾಗೂ ಅವರ ಕುಟುಂಬಗಳನ್ನು ಬೀದಿ ಪಾಲು ಮಾಡಲಾಗಿದೆ. ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಯನ್ನು ಅಗಲೀಕರಣ ಮಾಡುವುದಕ್ಕೆ ಸಾವಿರಾರು ಜನ ಬೀದಿ ಬದಿ ವ್ಯಾಪಾರಿಗಳನ್ನು ಬೀದಿ ಪಾಲು ಮಾಡಿದ ನಗರದ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಮೂಕ ಪ್ರೇಕ್ಷಕರಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನ ಅನುಚ್ಛೇದ 19(G)(1) ಪ್ರಕಾರ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ವ್ಯಾಪಾರ ಮಾಡುವ ಹಕ್ಕು ಇದ್ದು 2014ರ ಬೀದಿ ಬದಿ ವ್ಯಾಪಾರಿಗಳ ಸಂರಕ್ಷಣೆ ಕಾಯ್ದೆಯ ವಿರುದ್ಧವಾಗಿ ರಾಯಚೂರು ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆಯು ಕಾನೂನು ವಿರುದ್ಧ ನಡೆದುಕೊಳ್ಳುತ್ತಿವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳಾದ ಆತ್ಮ ನಿರ್ಭರ ಯೋಜನೆ, ಡೇ ನಲ್ಮ ಯೋಜನೆ, ಕೌಶಲ್ಯ ಅಭಿವೃದ್ಧಿ ಯೋಜನೆಗಳಂತಹ ನಮ್ಮ ಬದುಕನ್ನು ಹಸನು ಮಾಡದೆ ನಮ್ಮ ವಿನಾಶಕ್ಕೆ ಬಳಸಲಾಗುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದರು. ಸಂಬಂಧಪಟ್ಟಂಗ ಮಹಾನಗರ ಆಯುಕ್ತರು ಇವತ್ತಿನ ದಿನ ಏನು ಮಹಾನಗರ ಪಾಲಿಕೆ ಅಂತ ಘೋಷಣೆ ಮಾಡಾದ್ಮೇಲೆ IAS ಅಧಿಕಾರಿ ಇವರಿಗೆ ಒಂದು ಜವಾಬ್ದಾರಿ ಇದೆ. ಆಮೇಲೆ ಕೋರ್ಟ್ ಆದೇಶ ಇದೆ. ಕೋರ್ಟು ಆದೇಶ ಆಮೇಲೆ ಮುನ್ಸಿಪಾಲ್ಟಿಯಿಂದ ಇವರಿಗೆ ಒಂದು ಸ್ವಸಹಾಯ ಸಂಘಟನೆ ಅಂತ ಮಾಡಿ ಇವರಿಗೆ ನೀವು ಲೋನ್ ಕೊಡ್ತಾ ಇದ್ದೀರಿ. ಲೋನ್ ಕೊಡ್ತಕ್ಕಂಥ ಬೀದಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಸುಮಾರು 10-15 ವರ್ಷಗಳಿಂದ ಬದುಕ್ತಕ್ಕಂಥ ಜನರನ್ನ ಇವತ್ತು ವ್ಯಾಪಾರಸ್ಥರನ್ನ ಬೀದಿ ಪಾಲು ಮಾಡಿಬಿಟ್ರೆ ನಮ್ಮ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು. ಅದರ ಸಂಬಂಧಪಟ್ಟಂಗೆ ನಾವು ಕಳೆದ 10-15 ವರ್ಷಗಳಿಂದ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ 500,000 ರೂಪಾಯಿ ಬಂದಂಥ ಲಾಭದಲ್ಲಿ ಇಡೀ ಕುಟುಂಬನ ನಿಭಾಯಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈಗ ತೆರವು ಮಾಡಿ ಹೋದ ತಿಂಗಳ 17ನೇ ತಾರೀಕಿಗೆ ತೆರವು ಮಾಡಿ ಆದಮೇಲೆ 1.5 ತಿಂಗಳಾದರೂ ಕೂಡ ಯಾರೂ ನಮ್ಮನ್ನು ಗಮನಿಸ್ತಾ ಇಲ್ಲ, ನಮ್ಮನ್ನು ಅಹವಾಲುಗಳನ್ನು ಕೇಳ್ತಾ ಇಲ್ಲ. ಜನಪ್ರತಿನಿಧಿಗಳು ಹಾಗೇ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಪೌರಾಯುಕ್ತರು ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ, ಜಿಲ್ಲಾಡಳಿತ ಕೂಡ ನಿರ್ಲಕ್ಷ್ಯ ಮಾಡಿದೆ. ಅದಕ್ಕಾಗಿ ನಾವು ಈ ಮೌನ ಇವತ್ತಿನ ದಿನ ಇವತ್ತಿನ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಮಾನ್ಯ ಆಯುಕ್ತರಿಗೆ ಎಚ್ಚರಿಸ್ತಾ ಇದ್ದೀವಿ. ಕೂಡಲೇ ಒಂದು 10 ದಿನದೊಳಗೆ ನಮಗೆ ಒಂದು ರೋಡಿನಾಗ ಯಾವ ರೋಡ್ ಕೊಡ್ತಾರೆ ಗೊತ್ತಿಲ್ಲ, ಬಟ್ ಏನಂತಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಾಂಪೌಂಡು ಸುಮಾರು ಒಂದು 3-4 ಕಿಲೋಮೀಟರ್ ಇದೆ. ಅದನ್ನು ನಗರಸಭೆಯಿಂದ ನಾವು ಗುರುತಿನ ಚೀಟಿ ಪಡೆದಿರುವ ನಮ್ಮನ್ನು ಕಾನೂನು ಪ್ರಕಾರ ಬೀದಿ ಬದಿಯಲ್ಲಿ ನಮ್ಮನ್ನು ಬದುಕಲು ಬಿಡಲಾರದೆ ಪ್ರತಿದಿನ ಬಿಸಿಲು, ಮಳೆ, ಗಾಳಿ ಹಾಗೂ ಚಳಿ ಎನ್ನದೆ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡಿಕೊಂಡು ದಿನಕ್ಕೆ 200 ರೂಪಾಯಿಯನ್ನು ಉಳಿಸಿ ನಮ್ಮ ಬದುಕನ್ನು ಸಾಗಿಸಬೇಕಿದೆ. ಅದರಲ್ಲಿ ಫೈನಾನ್ಸ್, ಬ್ಯಾಂಕ್ ಹಾಗೂ ಖಾಸಗಿಯವರಿಂದ ಪಡೆದ ಸಾಲ ತೀರಿಸಲಾಗದೆ ಪರದಾಡುತ್ತಿದ್ದೇವೆ. ಮಾರುಕಟ್ಟೆ ಪೈಪೋಟಿಗಿಳಿದಿರುವ ಕಾರ್ಪೊರೇಟ್ ಕಂಪನಿಗಳು, ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು ತಲೆ ಎತ್ತಿರುವ ಸಂದರ್ಭದಲ್ಲಿ ಒಪ್ಪತ್ತಿನ ಗಂಜಿಗಾಗಿ ಜೀವನ ಮತ್ತು ಜೀವ ತೆತ್ತವರು ಬಹಳಷ್ಟು ಜನ ಇದ್ದ ಕಾರಣ ನಾವು ಬದುಕಿ ಬಡ ಮತ್ತು ಮಧ್ಯಮ ತರಗತಿಯ ಜನರ ಜೀವನಕ್ಕೆ ಜೀವನಾಡಿಯಾದ ನಮ್ಮನ್ನು ಬದುಕು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಕೂಡಲೇ ನ್ಯಾಯಾಧೀಶರನ್ನೊಳಗೊಂಡು ಇತರೆ ಅಧಿಕಾರಿಗಳು ಹಾಗೂ ಬೀದಿ ಬದಿ ವ್ಯಾಪಾರದ ಪ್ರತಿನಿಧಿಗಳ ನೇತೃತ್ವದಲ್ಲಿ ಪಟ್ಟಣದ ವ್ಯಾಪಾರ ಸಮಿತಿ ಮಾಡಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಖಾಲಿ ಇದೆಯೋ ಅಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ದಿನನಿತ್ಯ ಪೊಲೀಸ್ ಕಿರುಕುಳ ದಂಡ ವಸೂಲಾತಿ ನಿಲ್ಲಿಸಬೇಕು. 2014ರ ಬೀದಿ ಬದಿ ವ್ಯಾಪಾರಸ್ಥರ ಸಂರಕ್ಷಣೆ ಕಾಯ್ದೆ ಸಂಪೂರ್ಣವಾಗಿ ಜಾರಿ ಮಾಡಬೇಕು. ಆತ್ಮ ನಿರ್ಭರ, ಡಿ ನಲ್ಕ, ಕೌಶಲ್ಯ ಅಭಿವೃದ್ಧಿ ಯೋಜನೆಗಳಡಿ ನಮ್ಮನ್ನು ಕಾಪಾಡಿ ನಮ್ಮ ಬದುಕು ಉಳಿಸಿ ಸಾಲ ಮುಕ್ತರನ್ನಾಗಿ ಮಾಡಬೇಕು ಎಂದು ಆಗ್ರಹಿಸಿದರು.
ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಜಿ ಅಮರೇಶ್, ಜಿಲ್ಲಾಧ್ಯಕ್ಷ ಶೇಖ್ ಹುಸೇನ್ ಬಾಷಾ, ಉಪಾಧ್ಯಕ್ಷ ಮೈನುದ್ದೀನ್, ಕಾರ್ಯಾಧ್ಯಕ್ಷ ಕರೀಮುಲ್ಲಾ, ಕಾರ್ಯದರ್ಶಿ ರಾಜು, ಸಹ ಕಾರ್ಯದರ್ಶಿ ಮಾರಪ್ಪ ಸೇರಿದಂತೆ ಇತರರು ಇದ್ದರು. ಫೆಬ್ರವರಿ 17ರಂದು ನಗರದ ರಾಯಲ್ ಕಾನ್ಕೋರ್ಡ್ ಶಾಲಾ ವಾರ್ಷಿಕೋತ್ಸವ ರವಿವಾರದಂದು ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವಾರ್ಡ್ ನಂಬರ್ 29ರ ಮಹಾನಗರ ಪಾಲಿಕೆ ಸದಸ್ಯೆ ಬಿ ಕವಿತಾ ತಿಮ್ಮಾರೆಡ್ಡಿ ಆಗಮಿಸಿದರು. Sir, 1 second camera. Right now. Okay. The window of the fun fair open. Right, So sir. let's make this day a momentous occasion to remember. Our mission at EduHub is to provide a holistic learning knowledge necessary to succeed in every changing world. 25 is open now. Children, we want all the children department is now the educated fair is officially open. Children, we want ಅಧ್ಯಕ್ಷ ಯರಣ್ಣ ಈಟೇಕರ್, ಸಂಜಯ ಜೈನ್, ಸುರೇಶ್ ಅಯಗೋಳ, ಸಂಸ್ಥೆ ಕಾರ್ಯದರ್ಶಿ ರೋಹಿತ್ ಈಟೇಕರ್, ವಿಠಲ ಉದಗಟ್ಟಿ ಸೇರಿದಂತೆ ಅನೇಕ ಗಣ್ಯರು, ವಿದ್ಯಾರ್ಥಿಗಳು, ಪಾಲಕರು ಭಾಗವಹಿಸಿದ್ದರು. ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನಗರದ ವಾರ್ಡ್ ನಂಬರ್ 19, 20 ಮತ್ತು 21ರ ಹರಿಜನವಾಡದಲ್ಲಿ ವಾಸ ಮಾಡುತ್ತಿರುವ ಜನರ ಮನೆ ಮಾಲೀಕರ ಹೆಸರುಗಳು ನಗರ ಪಾಲಿಕೆ ಡಿಮ್ಯಾಂಡ್ ಖಾತೆಯಲ್ಲಿ ನಮೂದಿಸದೇ ಇರುವುದರಿಂದ ನಿವಾಸಿಗಳು ಸೌಲಭ್ಯಗಳಿಂದ ವಂಚಿತವಾಗುವಂತಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಬಾಬುರಾವ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹರಿಜನವಾಡದಲ್ಲಿ ಕೆಲವು ಕುಟುಂಬಗಳು ಮನೆಗಳ ವಿವರಗಳು ದಾಖಲಾಗಿವೆ. ಜನರಲ್ಲಿ ಮಾಹಿತಿ ಕೊರತೆಯಿಂದ ಮನೆಗಳ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಲು ಆಗಿಲ್ಲ. ಪಾಲಿಕೆ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ವಿಫಲವಾಗಿದೆ ಎಂದರು. ನಗರಸಭೆ ಇದ್ದಾಗಲೂ ಪೌರಾಯುಕ್ತರ ಹಾಗೂ ಬಿಲ್ ಕಲೆಕ್ಟರ್ಗಳು ಮನೆ ಮನೆಗೆ ಬಂದು
ತಿಳಿ ಹೇಳುವ ಕೆಲಸ ಮಾಡಿಲ್ಲ. ಇಲ್ಲಿಯ ನಿವಾಸಿಗಳ ಹೆಸರುಗಳು ಮತದಾರರ ಪಟ್ಟಿಯಲ್ಲಿದ್ದು ಪ್ರತಿ ಚುನಾವಣೆಯಲ್ಲಿ ಮತ ಹಾಕಲು ಮಾತ್ರ ಸೀಮಿತವಾಗಿದ್ದಾರೆ. ಆದರೆ ಮನೆಗಳ ಮಾಲೀಕರ ಹೆಸರೇ ಇಲ್ಲದೆ ಇರುವುದರಿಂದ ಇದ್ದರೂ ಸತ್ತಂತಾಗಿದೆ. ಜನರಿಂದ ತೆರಿಗೆ ವಸೂಲಿ ಮಾಡುವುದಾಗಿ ಹೇಳುವಾಗ ನಿವಾಸಿಗಳ ದಾಖಲೆಗಳು ಸರಿಪಡಿಸುವ ಕೆಲಸ ನಗರ ಪಾಲಿಕೆಯಿಂದ ನಡೆಸಬೇಕಿದೆ. ನಗರ ಶಾಸಕರು ಚುನಾವಣೆಯಲ್ಲಿ ಬಂದು ಮತ ಪಡೆದಿದ್ದಾರೆ. ಆದರೆ ಅಲ್ಲಿಯ ನಿವಾಸಿಗಳಿಗೆ ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳಲು ಮುಂದಾಗುತ್ತಿಲ್ಲ. ತೆರಿಗೆ ಪಾವತಿ ಕಟ್ಟುವಲ್ಲಿ ನಗರಸಭೆ ಇಲಾಖೆ ಅವರು ಕಾನೂನು ಅರಿವು ಮೂಡಿಸುವಲ್ಲಿ ವಿಫಲರಾಗಿದ್ದಾರೆ. ಅವರೊಬ್ಬರೆಲ್ಲ ಏರಿಯಾ ಸದಸ್ಯರಾಗಿ ಎಲ್ಲರೂ ನಮ್ಮನ್ನು ತುಳಿದು ಈ ಮಟ್ಟಿಗೆ ಅಂದರೆ ಇವತ್ತು ನಾವು ತೆರಿಗೆ ಕಟ್ಟಲಾದ ಪರಿಸ್ಥಿತಿ ತಂದಿದ್ದಾರೆ ಅಂತ ಹೇಳಿದ್ರೆ ನಾವು ಇದು ರಾಯಚೂರು ಜಿಲ್ಲೆಯಲ್ಲಿ ನಗರ ಪಟ್ಟಣದಲ್ಲಿ ಇದ್ದೀವಾ ಇಲ್ವಾ ಅಂತ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಹಾನಗರ ಪಾಲಿಕೆ ಆಗಿದ್ದು 19 ವಾರ್ಡು, 20 ವಾರ್ಡು, 21 ವಾರ್ಡು ಮಹಾನಗರ ಪಾಲಿಕೆ ಆಯುಕ್ತರು 19 ವಾರ್ಡ್, 20 ವಾರ್ಡ್, 21 ವಾರ್ಡ್ನಲ್ಲಿ ಪೌರಾಯುಕ್ತರಿಗೆ ಹೇಳಿ 3 ವಾರ್ಡ್ಗಳನ್ನು ಸರ್ವೆ ಮಾಡಿಸಿ ನಮಗೆ ಮೂಲಭೂತ ಹಕ್ಕುಗಳು, ನಮಗೆ ಸೌಲಭ್ಯಗಳು, ಅನೇಕ ಸೌಲಭ್ಯಗಳು ಸಿಕ್ಕಿಲ್ಲ 35 ವರ್ಷಗಳಿಂದ. ಬಡ ವಿದ್ಯಾರ್ಥಿಗಳಿಗೆ ಫೀಸ್ಗಳಾಗಲಿ, ಮೆಡಿಕಲ್ ಬಿಲ್ಗಳು ಕೊಡ್ತಿದ್ರು, ಅವನು ಕೊಡ್ತಿದ್ದಿಲ್ಲ, ಕೊಡ್ತಾ ಇಲ್ಲ. ಅನೇಕ ನೋಟು ಫೋನು ಆಗ್ತದೆ ನಗರಸಭೆ ಇಲಾಖೆಯಲ್ಲಿ. ಹೀಗಾಗಿ ಯಾಕಂದರೆ ನಮ್ಮಲ್ಲಿ ಯಾವ ಲೀಡರು ಯಾರಿಗೆ ಗೊತ್ತಾಗ್ತಿಲ್ಲ, ನಾವು ಯಾರ ಬಗ್ಗೆ ನಮ್ಗೆ ಏನು ಇಲ್ಲ. ಮೂರು ಬಡಾವಣೆಯಿಂದ ಆಯ್ಕೆಯಾಗಿರುವ ನಗರಸಭೆ ಸದಸ್ಯರುಗಳು ಸಹ ಗೋಜಿಗೆ ಹೋಗದೆ ಸುಮ್ಮನಾಗಿದ್ದಾರೆ. ಬಡವರು, ಕೂಲಿ ಕಾರ್ಮಿಕರು ವಾಸ ಮಾಡುವ ಬಡಾವಣೆ ಜನರಿಂದ ತೆರಿಗೆ ಪಾವತಿಸಲು ಆಗುವುದಿಲ್ಲ. ಸರ್ಕಾರವೇ ಕರ ಹೊಂದಾಣಿಕೆ ಮಾಡಿಕೊಡಬೇಕೆಂದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. RDPR ನೌಕರರ ವಾರ್ಷಿಕ ಕ್ರೀಡಾಕೂಟ. ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಕ್ರೀಡೆಗಳು ಸಹಕಾರಿ. DC ನಿತೀಶ್. ಅಪಘಾತ ತಡೆ ಮಾಸಾಚರಣೆ ಜಾಗೃತಿ ಜಾಥಾ. ಜನರಲ್ಲಿ ರಸ್ತೆ ನಿಯಮ ಪಾಲಿಸುವುದು ಜವಾಬ್ದಾರಿ. ನ್ಯಾಯಾಧೀಶ್ ಸಿದ್ದರಾಮಪ್ಪ. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ. ಅನುದಾನ ಬಳಕೆಯಾಗದ ವಾಪಸ್ಸು. ಪಾಪರೆಡ್ಡಿ. ನೈಸರ್ಗಿಕ ಸಾವಯವ ಕೃಷಿ ಕುರಿತು ತರಬೇತಿ. ಕೃಷಿ ಮಾಹಿತಿ ವಿನಿಮಯವಾಗಲಿ. ಡಾಕ್ಟರ್ ಹನುಮಂತಪ್ಪ. ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಲು ಆಗ್ರಹಿಸಿ ಬೀದಿ ವ್ಯಾಪಾರಿಗಳಿಂದ ಮನವಿ. ರಾಯಲ್ ಕಾನ್ಕೋರ್ಡ್ ಶಾಲೆಯ ವಾರ್ಷಿಕೋತ್ಸವ. ಮನಸೊರೆಗೊಂಡ ಮಕ್ಕಳ ಪ್ರದರ್ಶನ. ಹರಿಜನವಾಡದ ಆಸ್ತಿಗಳನ್ನು ಡಿಮ್ಯಾಂಡ್ ಪುಸ್ತಕದಲ್ಲಿ ನೋಂದಣಿ ಮಾಡಲಿ. ಬಾಬುರಾವ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.